ಈ ಮಠವು ಜಂಗಮರ ಕೈಗೆ ಹೋಯಿತು ಅಂದರೆ ಮುಂದೆ ಒಂದು ಕಾಲದಲ್ಲಿ ಇದು ಮನೆ ಆಗಿಬಿಡ್ತದೆ. ಅದಕ್ಕೆ ನಾವು ಆಸ್ಪದ ಕೊಡಲ್ಲ. ಇದು ಜಾತ್ಯತೀತವಾಗಿ ಮಠ ಉಳಿಬೇಕು. ಜಂಗಮರದ ಮಠಾಧಿಪತಿ ಮಾಡಲಿಕ್ಕೆ ನಾವು ಆಸ್ಪದ ಕೊಡಲ್ಲ. ನಾಳೆ ಇದನ್ನು ತಡಿತೇವೆ. ಈಗ ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೇವೆ. ನಮ್ಮ ಉದ್ದೇಶ ಈಡೇರುವವರೆಗೂ ನಾವು ಕದಲೋದಿಲ್ಲ. ಗರಗ್ ಮಡಿವಾಳೇಶ್ವರ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಪ್ರಶಾಂತ್ ದೇವರು ಆಗಮನ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಕ್ಷೇತ್ರದ ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಕುಂಭಮೇಳ ಮತ್ತು ವಾದ್ಯಮೇಳದೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿ ಪ್ರಶಾಂತ್ ದೇವರು ಅವರನ್ನು ಬರಮಾಡಿಕೊಂಡರು. ಶ್ರೀ ಮಡಿವಾಳೇಶ್ವರ ಮಠಕ್ಕೆ ಜಂಗಮರನ್ನ ಮಠಾಧೀಶರನ್ನಾಗಿ ನೇಮಕ ಮಾಡಿರುವುದನ್ನು ವಿರೋಧಿಸಿ ಪ್ರತಿಭಟನೆ, ಆಮರಣ ಉಪವಾಸ ಸತ್ಯಾಗ್ರಹ ನಿನ್ನೆ ದಿನ ಮಠದಲ್ಲಿ ಆರಂಭಿಸಿದ ಬೆಂಗಳೂರಿನ ಶ್ರೀ ಆರೋಢ ಭಾರತಿ ಸ್ವಾಮೀಜಿ ನೇತೃತ್ವದ ಮಠಾಧೀಶರ ಬಣ ಮಠದಿಂದ ಪಲಾಯನ ಮಾಡಿದ್ದಾರೆ. ಗರಗ, ಹಂಗರ್ಕಿ, ಧಾರವಾಡ, ಬೆಳಗಾವಿ ವಿವಿಧ ಕ್ಷೇತ್ರಗಳಿಂದ ಬಂದಂತ ಸಾವಿರಾರು ಭಕ್ತರರ ಆಕ್ರೋಶಕ್ಕೆ ಮಣಿದು ಮಡಿವಾಳೇಶ್ವರ ಮಠದಿಂದ ಪೊಲೀಸ್ ರಕ್ಷಣೆಯಲ್ಲಿ ಮಠ ಬಿಟ್ಟು ಹೋಗಿರುವ ವಿರೋಧಿ ಮಠಾಧೀಶರ ನಿರ್ಧಾರ ಭಕ್ತರಲ್ಲಿ ಸಂತೋಷವನ್ನು ಉಂಟು ಮಾಡಿದೆ. ಈ ಘಟನೆ ಕುರಿತಂತೆ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಡಾಕ್ಟರ್ ಆರೋಢ ಭಾರತಿ ಸ್ವಾಮೀಜಿರವರು, ನಮ್ಮ ಹೋರಾಟ ನಿರಂತರ, ನಾವು ಕಾನೂನು ಸಮರ ಮಾಡುತ್ತೇವೆ ಎಂದು ತಿಳಿಸಿದರು. ನಾವು ಯಾವುದೇ ಕಾರಣಕ್ಕೂ ಜಂಗಮ ಜಾತಿಯ ಸ್ವಾಮೀಜಿಗಳನ್ನು ಗರಗ ಕ್ಷೇತ್ರಕ್ಕೆ ಪೀಠಾಧೀಶರನ್ನಾಗಿ ಮಾಡಲು ಬಿಡುವುದಿಲ್ಲ. ಜಂಗಮ ಜಾತಿಯನ್ನು ಬಿಟ್ಟು ಬೇರೆ ಯಾವ ಗುರುಗಳನ್ನಾದರೂ ನೀವು ಇಲ್ಲಿ ಪೀಠಾಧೀಶರನ್ನಾಗಿ ಮಾಡಿ, ನಮ್ಮದು ಏನೂ ಅಭ್ಯಂತರ ಇಲ್ಲ. ನಮ್ಮ ಹೋರಾಟ ಜಂಗಮರ ವಿರುದ್ಧ. ಜಂಗಮರನ್ನು ಇಲ್ಲಿ ಗರಗ ಕ್ಷೇತ್ರದ ಮಡಿವಾಳೇಶ್ವರ ಅಜ್ಜರ ಮಠಕ್ಕೆ ಜಂಗಮರನ್ನು ಯಾವುದೇ ಕಾರಣಕ್ಕೂ ನಾವು ಪೀಠಾಧೀಶರನ್ನಾಗಿ ಮಾಡಲು ಬಿಡುವುದಿಲ್ಲ. ನಮ್ಮ ಹೋರಾಟ ಆಮರಣವರೆಗೆ, ನಮ್ಮ ಹೋರಾಟ ನಿರಂತರ. ನಾವು ಎಲ್ಲಿಯವರೆಗೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣೋದಿಲ್ಲ. ನಾವು ಮಠದಲ್ಲಿ ಇದ್ದು ಮಠದಿಂದ ಒಂದಿಂಚು ಕದಲುವುದಿಲ್ಲ ಅಂತ ಹೇಳಿ ಶಿವಗರ್ಜನೆ ಮಾಡಿ ಹೂಂಕರಿಸಿ ಈ ಜಂಗಮ ಗುರುಗಳನ್ನು ನಾವು ಧಿಕ್ಕರಿಸ್ತೇವೆ. ಜಂಗಮ ಗುರುಗಳನ್ನು ಇಲ್ಲಿ ಪೀಠಾಧೀಶರನ್ನಾಗಿ ಮಾಡಲು ಬಿಡುವುದಿಲ್ಲ. ಇವತ್ತು ಪ್ರಶಾಂತ ದೇವರನ್ನು ಬರಲಿಕ್ಕೆ ನಾವು ಬಿಡೋದಿಲ್ಲ ಮಠದೊಳಗಂತ ಹೇಳಿ ಶಿವಗರ್ಜನೆ ಮಾಡಿದಂಥ ಶ್ರೀ ಆರೂಢ ಭಾರತಿ ಸ್ವಾಮೀಜಿಗಳು ಯಾರಂದ್ರಪ್ಪ, ಈ ಜಂಗಮರ ವಿರೋಧಿ ಮಠಾಧೀಶರ ನಾಯಕತ್ವವನ್ನು ವಹಿಸಿದಂಥವರು, ಮೂಲತಃ ಬೆಂಗಳೂರಿನವರು. ರಾತ್ರೋರಾತ್ರಿ ಪಲಾಯನ ಮಾಡಿದ್ದು ಯಾಕೆ ಅಂತ ನಮಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಒಂದು ಇಂಚು ಮಠದಲ್ಲಿ ನಾವು ಬಿಟ್ಟು ಸರಿಯೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ, ಆಮರಣ ಉಪವಾಸ ಮಾಡ್ತೀವಿ, ನಮ್ಮ ಜೀವ ಹೋದರೂ ಪರವಾಗಿಲ್ಲ ಅಂಥೇಳಿ ಶಿವಗರ್ಜನೆ ಮಾಡಿದಂಥವ್ರು ರಾತ್ರೋರಾತ್ರಿ ಪಲಾಯನ ಮಾಡಿಬಿಟ್ಟಿದ್ದಾರೆ ಬೆಂಗಳೂರಿಗೆ. ಯಾಕೆ ರಾತ್ರೋರಾತ್ರಿ ಪಲಾಯನ ಮಾಡಿದರು? ಇದು ಒಂದು ಪ್ರಶ್ನೆಯಾಗಿ ಉಳಿದಿದೆ. ಯಾಕೆ ಈ ರೀತಿ ಅವರು ಪಲಾಯನ ಮಾಡಿದರು? ಗರಗ ಮಡಿವಾಳ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಗುರು ಪರಂಪರೆಯಾಗಿ ಲಿಂಗಾಯತ ಪಂಚಮಸಾಲಿಯ ಮರಿಗಳನ್ನೇ ಪೀಠಾಧೀಶರನ್ನಾಗಿ ಮಾಡ್ತಾ ಬರ್ತಾ ಇದ್ದಾರೆ. ನಾವು ಈಗ ಯಾಕೆ ಜಂಗಮರನ್ನು ಪೀಠಾಧೀಶರನ್ನಾಗಿ ಮಾಡಬಾರ್ದು? ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾಕೆ ಜಂಗಮರಿಂದ ಮಡಿವಾಳೇಶ್ವರ ಅಜ್ಜರಿಗೆ, ಪವಾಡ ಪುರುಷರಾದಂಥ ಮಡಿವಾಳ ಅಜ್ಜರಿಗೆ ಮೋಸವಾಗಿದೆ. ಜಂಗಮರ ಕುತಂತ್ರದಿಂದ ಕಿತ್ತೂರಿನ ಕಲ್ಮಠದಿಂದ ಮಡಿವಾಳ ಅಜ್ಜರನ್ನು ಹೊರ ಹಾಕಿದ್ದಾರೆ. ಅವರು ಸಾಕಷ್ಟು ನೋವುಗಳನ್ನು ಅನುಭವಿಸಿ ಗರಗ ಕ್ಷೇತ್ರಕ್ಕೆ ಬಂದು ಪವಾಡಗಳನ್ನು ಮಾಡಿ ಈ ಮಡಿವಾಳ ಮಠವನ್ನು ಕಟ್ಟಿದ್ದಾರೆ. ಇಂಥ ಒಂದು ಮಡಿವಾಳ ಅಜ್ಜರ ಪುಣ್ಯದ ಫಲವಾಗಿ ಇವತ್ತು ರಾಜ್ಯಾದ್ಯಂತ ಹೆಸರುವಾಸಿಯಾದಂಥ ಈ ಮಠದಲ್ಲಿ ಜಂಗಮರಿಂದ ಮೋಸ ಹೋದಂಥ, ಜಂಗಮರಿಂದ ಕುತಂತ್ರದಿಂದ ಮೋಸ ಹೋದಂಥ ಮಡಿವಾಳ ಅಜ್ಜರ ಮಠದಲ್ಲಿ ನಾವು ಜಂಗಮರನ್ನು ಪೀಠಾಧೀಶರನ್ನಾಗಿ ಮಾಡಲು ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ಆಮರಣ ಉಪವಾಸ ಸತ್ಯಾಗ್ರಹ ಮಾಡಿದಂಥ ಶ್ರೀ ಆರೂಢ ಸ್ವಾಮೀಜಿಗಳು ರಾತ್ರೋರಾತ್ರಿ ಬೆಂಗಳೂರಿಗೆ ಪಲಾಯನ ಮಾಡಿದ್ದಾರೆ. ಯಾಕೆ? ಇದು ಒಂದು ಹಾಸ್ಯಾಸ್ಪದ ಅಲ್ಲವೇ? ನಿನ್ನೆ ಶಿವಗರ್ಜನೆ ಮಾಡಿದ್ರು ಅವರು. ನಮ್ಮ ಜೀವ ಹೋದರೂ ನಾವು ಮಠದಲ್ಲಿ ಹೋಗಲಿ, ನಾವು ಒಂದು ಇಂಚು ಕದಲುವುದಿಲ್ಲ ಅಂತ ಹೇಳಿ. ಅದಕ್ಕೆ ನಾವು ಅವರನ್ನು, ನಮ್ಮ ಸಂಗ್ರಾಮ್ ಚಾನೆಲ್ ತಂಡ ಆರೂಢ ಸ್ವಾಮೀಜಿಗಳನ್ನು ಸಂಪರ್ಕಿಸಿ ಮಾತನಾಡಿಸಿದಾಗ ಅವ್ರು ಏನು ಹೇಳಿದ್ರು ಅಂದರೆ, ನಾವು ಕಾನೂನು ಹೋರಾಟ ಮಾಡ್ತೀವಿ, ನಮಗೆ ಅಲ್ಲಿ ಇರಲಿಕ್ಕೆ ಆಗೋದಿಲ್ಲ. ನೀವು ಇಷ್ಟೆಲ್ಲ ಶಿವಗರ್ಜನೆ ಮಾಡಿ, ಪ್ರತಿಭಟನೆ ಮಾಡಿ, ಆಮರಣ ಉಪವಾಸ ಅಂತ ಹೇಳಿ ನೀವು ಇಷ್ಟೆಲ್ಲ ಮಾಡುವ ಅವಶ್ಯಕತೆ ಇತ್ತ?
ಇದು ಒಂದು ಭಕ್ತರು ಕೇಳೋ ಪ್ರಶ್ನೆ. ಅದಕ್ಕೆ ಇವತ್ತು ಈಗ ಶೃಂಗೇರಿಯಲ್ಲಿ ಅಧ್ಯಯನ ಮಾಡ್ತಾ ಇರೋ ಈ ಮಠದ ಒಂದು ಪೀಠಾಧೀಶರಾದಂಥ ಶ್ರೀ ಪ್ರಶಾಂತ ದೇವರು ಈಗ ಮಠಕ್ಕೆ ನಿನ್ನೆ ಶ್ರೀ ಕ್ಷೇತ್ರ ಗರಗ್ ಮಡಿವಾಳೇಶ್ವರ ಅಜ್ಜರ ಮಠದಲ್ಲಿ ಒಂದು ದುರ್ಘಟನೆ ಸಂಭವಿಸ್ತಾ ಇತ್ತು. ಆ ದುರ್ಘಟನೆಯನ್ನು ತಮ್ಮ ಜಾಣಾಕ್ಷತನದಿಂದ ತಮ್ಮ ಮೈಯೆಲ್ಲ ಕಣ್ಗಾವಲನ್ನು ಮಾಡಿಕೊಂಡು ಅಂತ ಧಾರವಾಡ ಪೊಲೀಸರು ಆ ದುರ್ಘಟನೆಯನ್ನು ತಡೆದಿದ್ದಾರೆ. ಯಾವ ರೀತಿ ದುರ್ಘಟನೆಯಪ್ಪ ಅಂದರೆ, ನಿನ್ನೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದ ಮಠಾಧೀಶರು ಜಂಗಮ ಸ್ಥಾನವನ್ನು ತುಂಬಬಾರ್ದು, ಜಂಗಮರನ್ನು ಮಡಿವಾಳ ಮಠಕ್ಕೆ ನೇಮಿಸಬಾರ್ದು ಅಂತ ಏನು ಡಾಕ್ಟರ್ ಭಾರತಿ ಆರೂಢ ಸ್ವಾಮೀಜಿಗಳ ನೇತೃತ್ವದಲ್ಲಿ ಏನು ವಿರೋಧಿ ಮಠಾಧೀಶರು ಸೇರಿದ್ರು, ನಿರ್ಕ್ಷತನ ಸಂಗತಿ. ಧಾರವಾಡ ಪೊಲೀಸರು ಎಂಥ ಚಾಣಾಕ್ಷತನ ಮೆರೆದಿದ್ದಾರೆ ಅಂದರೆ, ನಿನ್ನೆ ಭಾಳ ಒಳ್ಳೆಯ ರೀತಿಯಿಂದ ತಮ್ಮ ರಕ್ಷಣಾ ಕಾರ್ಯವನ್ನು ಮಾಡಿದ್ದಾರೆ. ಧಾರವಾಡ ಪೊಲೀಸರ ಒಂದು ರಕ್ಷಣಾ ತಂಡವನ್ನು ನಿರ್ವಹಿಸಿದವರು DSP ನಾಗರಾಜ್ ಸರ್ ಅಂತ, ಆಮೇಲೆ CPI SE ಪಾಟೀಲ್ ಅವರು, ಆಮೇಲೆ ಪ್ರಮೋದ್ ಎಲೆಗಾರ್ ಅವರು, ಆಮೇಲೆ ಮಂಜುನಾಥ್ ಕುಸುಗಲ್ ಸರು, ಆಮೇಲೆ ಹುಬ್ಬಳ್ಳಿ ರೂರಲ್ CPI ಚೆನ್ನಣ್ಣವರು, ಒಂದು KSR, 4 DR ತುಕುಡಿ, ಆಮೇಲೆ 150ಕ್ಕೂ ಹೆಚ್ಚು ಪೊಲೀಸರು ತಮ್ಮ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಒಂದು ಒಳ್ಳೆಯ ಅನಾಹುತವನ್ನು ತಪ್ಪಿಸಿದ್ದಾರೆ. ಅದಕ್ಕೆ ಇನ್ನೊಮ್ಮೆ ನಮ್ಮ ಸಂಗ್ರಾಮ್ ಚಾನೆಲ್ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ. ಅವರು ಮುಂದೇನೂ ಇಂಥ ಒಳ್ಳೆಯ ರಕ್ಷಣಾ ಕಾರ್ಯಗಳನ್ನು ಮಾಡಲಿ ಅಂತ ನಾವು ಹಾರೈಸ್ತೀವಿ. ಸಂಗ್ರಾಮ್ ಚಾನಲ್ ಪರವಾಗಿ ಗುರುರಾಜ್ ಮತ್ತು ನದಾಫ್. ನೋಡಿ, ಕಾನೂನು ಚೌಕಟ್ಟಿನಾಗ ಏನು ಮಾಡೋದು ನಾವು ಮಾಡಿದ್ದೇವೆ. ಅವ್ರು ಕರೆಕ್ಟ್ ಮಾಡ್ತಾರಂದ್ರೆ ಅದಕ್ಕೆ ನಾವು ಸಿದ್ಧಾಗಿದ್ದೀವಿ. ನಾವೇನು ಯಾವ ತಪ್ಪು ಮಾಡಿಲ್ಲ. ಮತ್ತು ಮರವಾಳ ಅಜ್ಜಿಗೆ ಬಟ್ಟೆಗೆ ಕತ್ತಾಗಿ ತರಬೇಕಂದ್ರೆ ನಾವೆಲ್ಲ ಸಣ್ಣವ್ರತ್ತ, ನಮ್ಮ ಒಬ್ಬರು ಇಬ್ಬರು ಕೆಲಸ ಅಲ್ಲ. ಅದಕ್ಕೆ ಮರವಾಳ ಅಜ್ಜ ಮಾರ್ಗದರ್ಶನ ಮಾಡಿರ್ತಾನೆ. ಆ ಮಾರ್ಗದರ್ಶನ ಪ್ರಕಾರ ನಡೆದಿದೆ. ಇವ್ರನ್ನ ತರಬೇಕಂತ ನಮ್ದೇನು ಇದ್ದಿದ್ದಲ್ಲ. 5 ವರ್ಷದಿಂದ ಕಳೆದ ನಾವು ಇದು ಮಾಡ್ತಾಯಿದ್ವಿ. ಇವ್ರಿಗೂ 2 ವರ್ಷ ಹಿಂದೆ ನೋಡಿ ಬಂದಿದ್ವಿ. ಮುಂದೆ ಹಾವೇರಿ ಮಠದವ್ರು ಇವ್ರನ್ನ ತೋಲಿಕ್ಕೆ ಸಿದ್ಧ ಆಗ್ಯಾರ ಅಂತ ನಮ್ಮ ಸುದ್ದಿ ಹೋದ್ಮೇಲೆ ನಾವು ಅವ್ರು ಕರ್ಕೊಂಡ್ಬಂದು ಶೃಂಗೇರಿಗೆ ನಮ್ಮಿದ್ದ ಚೆನ್ನೈ ಸ್ವಾಮಿಗಳು ಇದ್ದಾಗನ ಶೃಂಗೇರಿಗೆ ಹೆಚ್ಚಿನ ಶಿಕ್ಷಣ ಅಭ್ಯಾಸಿಗೆ ಟ್ರಸ್ಟ್ ವತಿಯಿಂದ ಶೃಂಗೇರಿಗೆ ಕೊಡ್ತೇವೆ. ಈಗ ನೋಡ್ರಿ, ಅವ್ರಿಗೆ ಮಡವಾಳಜ್ಜನ ಮಠಕ್ಕೆ ಯೋಧ 1ನೇ ಸರಿ ಬಂದಿದ್ದವರು, ಒಟ್ಟೆ ಯಾವತ್ತೂ ಮಡವಾಳಜ್ಜನ ಮಠಕ್ಕೆ ಬಂದಿಲ್ಲ. ಇದು ಅವ್ರೇನಂತಾರೆ ದೇಸಾಯಿ ಫ್ಯಾಮಿಲಿ ಅಷ್ಟೇ ಟ್ರಸ್ಟ್ನಲ್ಲಿ ಇದ್ದಿದ್ದು ಅಂತ. ಅದಕ್ಕೊಂದು ಕಾರಣ ನಾವು ನಿನ್ನೆಯವರು ಹೇಳಿ ಈಗ ಹೇಳ್ತೀವಿ. ಅವಾಗ ಒಂದು ಎಮರ್ಜೆನ್ಸಿಯಾಗಿ ಅದು ಎಜುಕೇಷನ್ ಪರ್ಪಸ್ ಮಾಡಬೇಕಾಗಿತ್ತು. ಆದ್ರೆ ಅವಾಗೂ ಅದು ಟ್ರಸ್ಟ್ ಡೀಡ್ ಪೂರ್ತಿ ಓದಿಲ್ಲ ಅವರು. ಸಲಹೆ ಸಮಿತಿ ಅಂತ ಐತಿ. ಆ ಸಲಹೆ ಸಮಿತಿ 50 ಜನ ಗರಗ ಅಂಗತಿ ಮತ್ತು ಸುತ್ತಮುತ್ತಲೇ ಎಷ್ಟು ಮಂದಿ ಹಿರಿಯರದಾರ ಯಾರು ಮಠದ ಸೇವೆ ಮಾಡ್ತಾರೆ ಸಲಹೆ ಸಮಿತಿ. ಆ ಸಲಹೆ ಸಮಿತಿಯವರು ಏನು ಒಂದು ನಿರ್ಧಾರ ಮಾಡ್ತಾರೆ ಅದನ್ನು ಟ್ರಸ್ಟ್ ಕಮಿಟಿಗೆ ತೊಗೊಂಬರ್ತಾರೆ. ಟ್ರಸ್ಟ್ ಕಮಿಟಿಯವರು ಅಧ್ಯಕ್ಷರು ಅಜ್ಜಾರು ಇದ್ರು ಚೆನ್ನೈ ಸ್ವಾಮಿಗಳು, ಅವ್ರ ಗಮನಕ್ಕೆ ತೊಗೊಂಬಂದು ಟರಾವ್ ಮಾಡಿ ಅದನ್ನು ನಾವು ಡೆವಲಪ್ಮೆಂಟ್ ಮಾಡ್ತಿದ್ವಿ. ಅವರು ಪೂರ್ತಿ ಓದಿಲ್ಲ, ಅವ್ರಿಗೆ ಪೂರ್ತಿ ನಾಲೆಜು ಇಲ್ಲ. ಅವರು ಬೇರೆ ಮಠದ ಗಟ್ಟೆ ಮಡವಾಳಜ್ಜನ ಮಠ ಅಂತ ಕೊಟ್ಟರು. ಮಡವಾಳಜ್ಜನ ಮಠ ಏನೈತಲ್ಲ ಅದು ಒಂದು ತಪಸ್ವಿ ಮಠ, ಇದು ಗುಡಿ ಇದ್ದಂಗೆ. ಅವರು ಸ್ವಲ್ಪ ಮಂದಿ ಮಠ ಕಟ್ಟಿದ್ದಾರೆ, 4 ಗಾಡಿ ಕಟ್ಟಿ ಅದು ಇದು ಒಂದು ಮಠ ಅಂತ ತಂದಿದ್ದಾರೆ. ಆ ಟೈಪ್ ಅಲ್ಲ. ಇಲ್ಲೇ ಭಕ್ತರದ ಭಕ್ತರಿಂದ ಮಠ ಆಗೈತಿದ್ದು, ಇದು ಮಠದಿಂದ ಭಕ್ತರಾಗಿಲ್ಲ. ಮತ್ತು ನಾವು ಒಳಗೆ ಪಡೆದುಕೊಂಡು ಬಂದಿದ್ದೇವೆ. ಅವರು ಶಿಕ್ಷಣ ಮುಗಿದಂತ ಕರ್ಕೊಂಡ್ಬಂದಿದ್ದೇವೆ. ಈಗ ನಮ್ಮ ಗರ್ಗದ 18 ಸಮಾಜ ಮತ್ತು ಹಂಗರ್ಕಿ ಸಮಾಜ ಮತ್ತು ಸುತ್ತಮುತ್ತಲೇ ಊರ ಸಮಾಜ ಕೂಡ ಒಂದು 2-3 ತಿಂಗಳ ಅಜ್ಜಾರು ಕೂಡ ನಮ್ಮ ಎಲ್ಲ ವಹಿವಾಟು ಬೆಳೆಸ್ಕೊತೀವಿ. ಅಲ್ಲಿ ಮಠ ಅವ್ರ ಅಜ್ಜಾರು ಇರಲಿ, ಮುಂದೆ ಒಂದು ಪಟಾಭಿಷೇಕ ಮಾಡೋಣ ಅಂತ ನಿರ್ಧಾರ ತೊಗೊಂಡಿದ್ದಾರೆ. ಅದೇ ರೀತಿ ಅವ್ರನ್ನ ಇವತ್ತು ನಾವು ಇನ್ವೈಟ್ ಮಾಡ್ತೀವಿ. ಇಲ್ಲ ಅಜ್ಜಾರಿಲ್ಲ ನಮ್ಮ ಭಕ್ತರು ಸಂಪರ್ಕ ಮಾಡಿಸ್ತೀವಿ. ಅತ್ಯಂತ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಂದ್ರೆ ಆದಷ್ಟು ಲಘುನ ಪೀಠಾರೋಹಣ ಕಾರ್ಯಕ್ರಮ ಆಗಬೇಕು ಅಂತ ಭಕ್ತರು ಮಾತಾಡ್ತಾ ಇದ್ದಾರೆ. ಅದನ್ನು ಅವ್ರಂದ್ರೆ ನೋಡ್ರಿಲ್ಲ ಭಕ್ತರ ಇಚ್ಛೆ. ಈಗ ಸ್ವಲ್ಪ ಮಂದಿ ಭಕ್ತರು 1 ತಿಂಗಳು 2 ತಿಂಗಳು ಮುಂದೆ ಹಾಕೋಣಂದ್ರು. ಮತ್ತು ಮಡವಾಳಜ್ಜನ ಪೀಠಾಭಿಷೇಕ ಮಾಡ್ಬೇಕಂದ್ರೆ ಅದು ಸಣ್ಣ ಕಾರ್ಯಕ್ರಮ ಅಲ್ಲ, ಅದು ಭಾಳ ದೊಡ್ಡ ಪ್ರಮಾಣ 1 ತಿಂಗಳ ಕಾರ್ಯಕ್ರಮ ಆಗ್ತೈತಿ. ಅದಕ್ಕೆಲ್ಲ ಭಕ್ತರು ಬೇಕು, ಎಲ್ಲ ಸೇವಾ ಮಾಡೋರು ಎಲ್ಲ ನಮ್ಗೆ ಏನು ಮಂಡಳಿ ಐತಿ ಎಲ್ಲರೂ ಕೂಡ ನಿರ್ಣಯ ಮಾಡ್ತೇವೆ. ಆಮ್ಯಾಗ ಎಲ್ಲ ಭಕ್ತರು ನಮ್ಗೆ ಯಾವಾಗ ಅನುಮತಿ ಕೊಡ್ತಾರೆ ಅವತ್ತು ನಾವು ಪಟ್ಟಾಭಿಷೇಕಕ್ಕೆ ಇದನ್ನು ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ. ಮಠ ಈಗ ಸ್ವಾಮಿಗಳನ್ನ ಚೆನ್ನೈ ಸ್ವಾಮಿಗಳು ಒಂದು ಪ್ರಾರಂಭಿಕದ ಕಾಲದಾಗ ನಮಗೆ ಮುಂದಿನ ಮರಿ ಬೇಕು, ವ್ಯವಸ್ಥೆ ಮಾಡಿರಿ ಅಂತ ಹೇಳಿದ್ರು.
ಆ ಪ್ರಕಾರವಾಗಿ ಈ ದನಿಯರು ಎಲ್ಲರೂ ಕೂಡ ಹೋಗಿ ಹುಡುಕಿದ್ರೆ ಸಿಗಲ್ಲ. ಈಗ ಅಕಸ್ಮಾತ್ ಏನಾರು ವ್ಯವಸ್ಥೆ ಮಾಡಿರಿ ಅಂತೇಳಿ ಚೆನ್ನೈ ಸ್ವಾಮಿಗಳು ಹೇಳಿದರು. ಅವಾಗ ಆ ಪ್ರಕಾರ ಈ ಸ್ವಾಮಿಗಳು ಸಿಕ್ಕರು. ಈ ಸ್ವಾಮಿಗಳು ಸಿಕ್ಕರೆ ಎಲ್ಲ ಬಂದು ಕೇಳಿದರು. ನಮ್ಮ ಸಂಪೂರ್ಣ ಅಂತ್ಯ ಆದಾಗ ಎಲ್ಲ ಭಕ್ತರನ್ನು ಕೇಳಿದರು. ಆತು ಇಲ್ಲಿ ಚಲೋ ಅದರ ಮಾಡಿಬಿಡು ಅಂತ ಹೇಳಿದರು. ಆ ಪ್ರಕಾರ ಎಲ್ಲರೂ ಭಕ್ತರ ಸಲಹೆ ಮೇರೆಗೆ ಮಾಡ್ಯಾರ ಹೊರತಾಗಿ ದನಿಯರು ತಮ್ಮ ಇದರೊಳಗೆ ಏನು ಮಾಡಿಲ್ಲ. ಭಕ್ತರ ಸಲಹೆ ಮೇರೆಗೆ ಆಗೈತಿ. ದನಿಯರು ಅವರು ವೈಯಕ್ತಿಕ ನಿರ್ಧಾರ ಅಂತೆ ಅವರು ತಗೊಂಡಿಲ್ಲ. ಭಕ್ತರು ಏನು ಹೇಳ್ಯಾರ ಅದನ್ನೇ ಕೇಳ್ಯಾರ. ಅವ್ರ ಸ್ವಂತ ನಿರ್ಧಾರ ಅಂತ ಇಲ್ಲ. Dharwad Lawn Function Hall, perfect selection for a lifetime relation. Dharwad Lawn Hall, good and beautiful hall. Let's celebrate your parties and events. Dharwad Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwad Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.